ಲವ್ ಮಾಕ್ಟೇಲ್ ವಿವಾದಕ್ಕೆ ಬಿತ್ತು ಫುಲ್ ಸ್ಟಾಪ್. ಕೃಷ್ಣ ಗುರು ದೇಶಪಾಂಡೆ ರಾಜಿ ಸಂಧಾನ ಯಶಸ್ವಿ. ಲವ್ ಮಾಕ್ಟೇಲ್ ಚಿತ್ರದ ಕಥೆಯ ಬಗ್ಗೆ ನಡೆಯುತ್ತಿದ್ದ ವಿವಾದ, ಡಾರ್ಲಿಂಗ್ ಕೃಷ್ಣ ನಿರ್ಮಾಪಕ ಗುರು ದೇಶಪಾಂಡೆ ವಾಗ್ಯುದ್ಧಕ್ಕೆ ತೆರೆ ಬಿದ್ದಿದೆ. ಫಿಲ್ಮ್ ಚೇಂಬರ್ ಮಧ್ಯಸ್ಥಿಕೆಯಲ್ಲಿ ವಿವಾದ ಇತ್ಯರ್ಥವಾಗಿದೆ. ಕೊನೆಗೂ ಕ್ಷಮೆಯಾಚಿಸಿದ ನಟ ಡಾರ್ಲಿಂಗ್ ಕೃಷ್ಣ. ಇದುವರೆಗೂ ನಡೆದಿದ್ದು ಡ್ರಾಮಾನ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಇದುವರೆಗೂ ನಡೆದಿದ್ದು ಡ್ರಾಮಾನ ಎಂಬ ಪ್ರಶ್ನೆ ಇದೀಗ ಸಿನಿ ಪ್ರಿಯರಲ್ಲಿ ಮೂಡಿರುವಂತಹದ್ದು. ಲವ್ ಮಾಕ್ಟೇಲ್ ವಿವಾದಕ್ಕೆ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ. ಕೃಷ್ಣ ಗುರು ದೇಶಪಾಂಡೆ ನಡುವೆ ರಾಜಿ ಸಂಧಾನ ಯಶಸ್ವಿಯಾಗಿರುವಂತಹದ್ದು. ಲವ್ ಮಾಕ್ಟೇಲ್ ಚಿತ್ರದ ಕಥೆಯ ಬಗ್ಗೆ ವಿವಾದ ನಡೀತಾ ಇತ್ತು. ಡಾರ್ಲಿಂಗ್ ಕೃಷ್ಣ ನಿರ್ಮಾಪಕ ಗುರು ದೇಶಪಾಂಡೆ ವಾಗ್ಯುದ್ಧಕ್ಕೆ ಇದೀಗ ತೆರೆ ಬಿದ್ದಿರುವಂತಹದ್ದು. ಫಿಲ್ಮ್ ಚೇಂಬರ್ ಮಧ್ಯಸ್ಥಿಕೆಯಲ್ಲಿ ವಿವಾದ ಇತ್ಯರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಾರ್ಲಿಂಗ್ ಕೃಷ್ಣ ಗುರು ದೇಶಪಾಂಡೆ ಅವರಿಗೆ ತಪ್ಪಾಯಿತು ಅನ್ನೋ ಒಂದು ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ಹಾಗಾದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದುವರೆಗೂ ನಡೆದಿದ್ದು ಡ್ರಾಮಾನ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಲವ್ ಮಾಕ್ಟೇಲ್ ವಿವಾದಕ್ಕೆ ಬಿತ್ತು ಫುಲ್ ಸ್ಟಾಪ್. ಕೃಷ್ಣ ಗುರು ದೇಶಪಾಂಡೆ ನಡುವೆ ರಾಜಿ ಸಂಧಾನ ಯಶಸ್ವಿ. ಲವ್ ಮಾಕ್ಟೇಲ್ ಚಿತ್ರದ ಕಥೆಯ ಬಗ್ಗೆ ನಡೆಯುತ್ತಿದ್ದಂತಹ ವಿವಾದ, ಡಾರ್ಲಿಂಗ್ ಕೃಷ್ಣ ನಿರ್ಮಾಪಕ ಗುರು ದೇಶಪಾಂಡೆ ವಾಗ್ಯುದ್ಧಕ್ಕೆ ತೆರೆ ಬಿದ್ದಿದೆ. ಫಿಲ್ಮ್ ಚೇಂಬರ್ ಮಧ್ಯಸ್ಥಿಕೆಯಲ್ಲಿ ವಿವಾದ ಇತ್ಯರ್ಥವಾಗಿರುವಂತಹದ್ದು. ಕ್ಷಮೆಯಾಚಿಸಿದ ನಟ ಡಾರ್ಲಿಂಗ್ ಕೃಷ್ಣ. ಇದುವರೆಗೂ ನಡೆದಿದ್ದು ಹಾಗಾದರೆ ಡ್ರಾಮಾನ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಲವ್ ಮಾಕ್ಟೇಲ್ ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿರುವಂತಹದ್ದು. ಕೃಷ್ಣ ಗುರು ದೇಶಪಾಂಡೆ ಇದೀಗ ರಾಜಿಯಾಗಿದ್ದಾರೆ. ಲವ್ ಮಾಕ್ಟೇಲ್ ಚಿತ್ರದ ಕಥೆಯ ಬಗ್ಗೆ ವಿವಾದ ಭುಗಿಲೆದ್ದಿತ್ತು. ಡಾರ್ಲಿಂಗ್ ಕೃಷ್ಣ ನಿರ್ಮಾಪಕ ಗುರು ದೇಶಪಾಂಡೆ ವಾಗ್ಯುದ್ಧಕ್ಕೆ ಇದೀಗ ತೆರೆ ಬಿದ್ದಿದೆ. ಫಿಲ್ಮ್ ಚೇಂಬರ್ ಮಧ್ಯಸ್ಥಿಕೆಯಲ್ಲಿ ವಿವಾದ ಇತ್ಯರ್ಥವಾಗಿರುವಂತಹದ್ದು. ನಟ ಡಾರ್ಲಿಂಗ್ ಕೃಷ್ಣ ಕೂಡ ಗುರು ದೇಶಪಾಂಡೆ ಅವರನ್ನ ಕ್ಷಮೆ ಯಾಚಿಸಿದ್ದಾರೆ. ಹಾಗಾದ್ರೆ ಇದುವರೆಗೂ ನಡೆದಿದ್ದು ಡ್ರಾಮಾನ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಲವ್ ಮಾಕ್ಟೇಲ್ ವಿವಾದಕ್ಕೆ ಬಿತ್ತು ಫುಲ್ ಸ್ಟಾಪ್. ಕೊನೆಗೂ ಕ್ಷಮೆ ಯಾಚಿಸಿದ ಡಾರ್ಲಿಂಗ್ ಕೃಷ್ಣ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ರಚನಾ. ಒಂದು ವಾರದಿಂದ ಸಿನಿಮಾ ರಂಗದಲ್ಲಿ ಡಾರ್ಲಿಂಗ್ ಕೃಷ್ಣ ವರ್ಸಸ್ ಗುರು ದೇಶಪಾಂಡೆ ಎಂಬಂತಾಗಿತ್ತು. ಡಾರ್ಲಿಂಗ್ ಕೃಷ್ಣ ನಾನೇನೆ ಈ ಒಂದು ಸಿನಿಮಾದ ಅಂದರೆ ಲವ್ ಮಾಕ್ಟೇಲ್ 3 ಸಿನಿಮಾದ ಕಥೆಯನ್ನು ಸಿದ್ಧಪಡಿಸಿದ್ದು ಅಂತ ಹೇಳ್ತಾ ಇದ್ರು. ಆದರೆ ನಿರ್ದೇಶಕರಾದಂತಹ ಗುರು ದೇಶಪಾಂಡೆ ಅವರು ಅಲ್ಲ, ಆ ಕಥೆ ನನ್ನದು, ನನ್ನ ಕಥೆಯನ್ನು ಕದ್ದು ಡಾರ್ಲಿಂಗ್ ಕೃಷ್ಣ ಅವರು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇದೀಗ ಇಬ್ಬರೂ ಕೂಡ ಕಾಂಪ್ರೋ ಆಗಿದ್ದಾರೆ ಅನ್ನೋ ಒಂದು ವಿಷಯ ಹೊರಬಿದ್ದಿದೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಅದಿತಿ, ಏನು ಒಂದು ವಾರದ ಹಿಂದೆ ಲವ್ ಮಾಕ್ಟೇಲ್ ಸಿನಿಮಾ ಬಿಡುಗಡೆ ಆಗಿತ್ತು. ಅದಾದ ಬಳಿಕ ಒಳ್ಳೆ ಹೆಸರನ್ನು ಕೂಡ ಸಿನಿಮಾ ಮಾಡ್ತಾ ಇದೆ. ಆದ್ರೆ ಇದರ ನಡುವೆ ಒಂದು ವಿವಾದ ಸೃಷ್ಟಿಯಾಗಿತ್ತು. ಏನು ಅಂದ್ರೆ ರಾಘವೇಂದ್ರ ನಾಯಕ್, ಒಬ್ರು ನಿರ್ದೇಶಕರಾಗಿರುವಂತಹ ರಾಘವೇಂದ್ರ ನಾಯಕ್ ಅವರು ಹಾಗೂ ನಿರ್ಮಾಪಕರಾಗಿರುವಂತಹ ಗುರು ದೇಶಪಾಂಡೆ ಅವರು ಇಬ್ರು ಕೂಡ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಈ ಕತೆ ನಮ್ಮದು, ಇವ್ರೇನು ಲವ್ ಮಾಕ್ಟೇಲ್ 3 ಅಲ್ಲಿ ಕಥೆಯನ್ನ ಮಾಡಿದ್ದಾರೆ, ಸಿನಿಮಾ ತೆಗ್ದಿದ್ದಾರೆ, ಇದು ನಮ್ಮ ಕತೆ. ನಾವು ಒಂದು ಸಲ ಅವ್ರ ಅಪಾರ್ಟ್ಮೆಂಟ್ ಹೋಗಿ ನಮ್ಮ ಕಥೆಯನ್ನ ಅವರಿಗೆ ನರೇಟ್ ಮಾಡಿದ್ರಿ, ಇವರು ನಮ್ಮ ಕಥೆಯನ್ನ ಕದ್ದಿದ್ದಾರೆ ಅಂತ ಹೇಳಿ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಹಾಕಿದ್ರು. ಅದಾದ ಬಳಿಕ ಇದಕ್ಕೆ ಪ್ರತಿಕ್ರಿಯೆ ನೀಡುವ ಸಲುವಾಗಿ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡಿ ಗುರು ದೇಶಪಾಂಡೆ ಅವರ ಕುರಿತಾಗಿ ಮಾತನಾಡಿದ್ರು. ನಾನು ಯಾವ ಕಥೆಯನ್ನು ಕದ್ದಿಲ್ಲ, ಅವರು ಗೂಗಲ್ ಇಂದ ತೆಗೆದು ನನ್ನ ಕತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಅವರು ಸಿನಿಮಾ ಬಗ್ಗೆ ಮಾತಾಡೋದು ಮಾತ್ರವಲ್ಲ, ಅದ್ರ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಗುರು ದೇಶಪಾಂಡೆ ವಿರುದ್ಧವಾಗಿ ಮಾತನಾಡಿದ್ರು. ಅವರೇ ಒಬ್ರು ರೀಮೇಕ್ ಡೈರೆಕ್ಟರ್ ಆಗಿ ನನ್ನನ್ನ ಕತೆ ಕದ್ದಿದ್ದಾರೆ ಅಂತ ಹೇಳಿ ಅವರಿಗೆ ಒಂದಷ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರು. ಇದರಿಂದ ಒಂದ್ ರೀತಿಯಾದಂತಹ ಅವಮಾನವನ್ನ ಎದುರಿಸಿದಂತಹ ಗುರು ದೇಶಪಾಂಡೆ ಅವರು ಕೂಡ ಸಂಜೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಖಂಡಿತವಾಗ್ಲೂ ಅವರು ಕತೆ ಕದ್ದಿದ್ದಾರೆ, ಇದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ನಾವು ಕೊಡ್ತೀವಿ. ಒಂದ್ ಕಡೆ ಡಾರ್ಲಿಂಗ್ ಕೃಷ್ಣ ಹೇಳಿರ್ತಾರೆ, ನಾವು ಲೀಗಲ್ ಆಗಿ ಇದಕ್ಕೆ ಆಕ್ಷನ್ ತಗೊಂಡು ಇವರಿಗೆ ಡಿಫಾರ್ಮೇಶನ್ ಕೇಸ್ ಹಾಕಿ ಕಾನೂನು ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸಂಜೆ ಬೆಳಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿರ್ತಾರೆ. ಸಂಜೆ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ನಾಯಕ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ನಾವು ಕೂಡ ಇದು ಅವ್ರು ಲೀಗಲ್ ಆಕ್ಷನ್ ತಗೊಳ್ಳಿ, ಅವ್ರು ಲೀಗಲ್ ಆಕ್ಷನ್ ತಗೊಂಡ್ರು ಕೂಡ ನಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆ, ಕೆಲವೊಂದು ರೆಕಾರ್ಡಿಂಗ್ಸ್ ಇದೆ, ನಾವ್ ಅದನ್ನ ಕೋರ್ಟ್ ಮುಂದೆ
ತೋರಿಸ್ತೀವಿ, ನಮ್ಮದೇ ಕತೆ ಇದು ಅಂತ ಹೇಳಿ ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಕೂಡ ಹೇಳಿದ್ರು. ಹಾಗೂ ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇವರು ಮಾತನಾಡೋದು ಲವ್ ಮಾಕ್ಟೇಲ್ ಸಿನಿಮಾ ಕುರಿತಾಗಿ ಮಾತಾಡ್ಲಿ, ಆದ್ರೆ ನನ್ನನ್ನ ವೈಯಕ್ತಿಕವಾಗಿ ಏನಕ್ಕೆ ನನ್ನ ಒಂದು ತೇಜೋವಧಿಯನ್ನ ಏನಕ್ಕೆ ಮಾಡಿದ್ದಾರೆ, ರೀಮೇಕ್ ಡೈರೆಕ್ಟರ್ ಅಂತ ಯಾಕೆ ಹೇಳಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಅಂತ ಹೇಳಿ ಅವರ ವಿರುದ್ಧವಾಗಿ ಮಾತನಾಡಿದ್ರು. ಆದ್ರೆ ಇದೀಗ ಇದು ಎತ್ತ ಸಾಗುತ್ತೆ ಅಂತ ಹೇಳುವ ಒಂದು ಅನುಮಾನ ಇದ್ದಾಗ ಇಬ್ರು ಕೂಡ ಫಿಲಂ ಚೇಂಬರ್ ಹತ್ರ ಹೋಗಿ ಈ ಒಂದು ವಿವಾದ ಏನಿತ್ತು ಅದಕ್ಕೆ ಅವರು ತೆರೆ ಎಳೆಯುವಂತಹ ಕೆಲಸ ಮಾಡಿದ್ದಾರೆ. ಹಾಗೂ ಇಬ್ರು ಕೂಡ ರಾಜಿ ಸಂಧಾನವನ್ನ ಮಾಡ್ಕೊಂಡಿದ್ದಾರೆ. ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಜೈಮಾಲಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವರಿಬ್ರು ಕೂಡ ರಾಜಿ ಸಂಧಾನವನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಇಬ್ರು ಕೂಡ ಅವರ ಕತೆಗಳನ್ನ ತೋರಿಸಿದಾಗ ಜೈಮಾಲಾ ಅವರು ಹೇಳಿದ್ದಾರೆ, ಇದು ಬೇರೆ, ಸಂಪೂರ್ಣವಾಗಿ ಇದು ಬೇರೆ ಬೇರೆ ಕತೆ, ಯಾವುದೇ ರೀತಿಯಾದಂತಹ ಹೋಲಿಕೆಗಳು ಇಲ್ಲ ಅಂತ ಹೇಳಿ ಜೈಮಾಲಾ ಅವರು ಹೇಳಿದ್ದಾರೆ. ಇದರ ನಡುವೆ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಏನು ವೈಯಕ್ತಿಕವಾಗಿ ಮಾತನಾಡಿದ್ರಲ್ಲ ಗುರು ದೇಶಪಾಂಡೆ ಅವರ ವಿರುದ್ಧ, ಅದಕ್ಕೂ ಕೂಡ ಕ್ಷಮೆ ಯಾಚಿಸಿದ್ದಾರೆ. ಈ ಮೂಲಕ ಈ ಒಂದು ಏನು ವಿವಾದ ಸೃಷ್ಟಿಯಾಗಿತ್ತು ಇದಕ್ಕೆ ಒಂದು ಸಂಪೂರ್ಣವಾಗಿ ತೆರೆ ಬಿದ್ದಿದೆ. ಇನ್ನು ಏನಾದ್ರೂ ರಾಘವೇಂದ್ರ ನಾಯಕ್ ಅವರು ಈ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರಾ ಅಂತ ಹೇಳಿ ಏನು ಕತೆ ಕದ್ದಿದ್ದಾರೆ ಅಂತ ಹೇಳಿದ್ರು, ಈಗ ಅದಕ್ಕೊಂದು ಸಮಾಪ್ತಿ ಆಗಿದೆ. ಏನು ಮುಂದೆ ಸಿನಿಮಾ ಮಾಡ್ತಾರಾ, ಎತ್ತ ಸಾಗತ್ತೆ ಅಂತ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ರಚನಾ, ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.